ಪೇಜಾವರ ಶ್ರೀಗಳ ವಿರುದ್ಧ ಬಿಕೆ ಹರಿಪ್ರಸಾದ್ ಮತ್ತೆ ಕಿಡಿಕಾರ್ತಾ ಇದ್ದಾರೆ. ಸಂವಿಧಾನ ಎಲ್ಲ ಸಮುದಾಯಕ್ಕೂ ಕೂಡ ಸಮಾನತೆಯನ್ನ ಕೊಟ್ಟಿದೆ, ಅದ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಏನ್ ಹೇಳಲಿ ಅಂತ ಕೇಳ್ತಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಮತ್ತೆ ಈಗ ಪೇಜಾವರ ಶ್ರೀಗಳ ವಿರುದ್ಧ ಮತ್ತೆ ಹರಿಪ್ರಸಾದ್ ಕಿಡಿಕಾರ್ತಾ ಇದ್ದಾರೆ. ಎಲ್ಲಾ ಸಮುದಾಯಕ್ಕೂ ಕೂಡ ಸಂವಿಧಾನ ಸಮಾನತೆಯನ್ನ ಕೊಟ್ಟಿದೆ, ಪೇಜಾವರ ಶ್ರೀಗಳಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ದಿದ್ರೆ ಏನಂತ ಕರಿಬೇಕು, ನಕ್ಸಲ್ ಉಗ್ರರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇರಲ್ಲ. ಈಗ ಸ್ವಾಮೀಜಿ ಅವರನ್ನ ಯಾವ ಕೆಟಗರಿಗೆ ಸೇರಿಸೋದು? ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿಕೆ ಇದು. ಸ್ವಾಮೀಜಿಗಳು ಮಾತಾಡೋ ಸಂದರ್ಭದಲ್ಲಿ ಅವರಿಗೆ ಗೌರವ ಸಿಗ್ತಕ್ಕಂಥ ಸಂವಿಧಾನ ಬೇಕು ಅಂತ ಹೇಳಿ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಏನು ಸಂವಿಧಾನ ನಾಳೆ 75 ವರ್ಷಗಳ ಪೂರ್ಣ ಮಾಡಿ 76ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಯಾರೂ ಸಹ ಸಂವಿಧಾನದಿಂದ ಅತೀತರಲ್ಲ. ರಾಷ್ಟ್ರಪತಿಗಳು ಸಹ ಸಂವಿಧಾನದ ಮೇಲಿಲ್ಲ, ಅವರು ಸಹ ಅತೀತರಲ್ಲ ಸಂವಿಧಾನದಿಂದ. ಎಲ್ಲರೂ ಸಹ ಸಂವಿಧಾನದ ಅಡಿಯಲ್ಲಿ ನಾವು 75 ವರ್ಷಗಳ ಕಾಲ ಅನ್ಯೋನ್ಯವಾಗಿ ಬಾಳಿರ್ತಕ್ಕಂಥದ್ದು, ಅಭಿವೃದ್ಧಿಯನ್ನು ಸಹ ನಾವು ನೋಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸಂವಿಧಾನ ಅಂತಕ್ಕಂಥದ್ದು ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ಪಂಗಡ, ಎಲ್ಲ ಭಾಷೆ ಎಲ್ಲವೂ ಸಹ ಗೌರವ ಕೊಟ್ಟಿರ್ತಕ್ಕಂಥ ಭಾಳ ಪವಿತ್ರವಾದ ಅತಿ ದೊಡ್ಡ ಸಂವಿಧಾನ ಮತ್ತು ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನ ಎಲ್ಲರೂ ಸಹ ಗೌರವ ಕಾಣ್ತಾ ಇದೆ. ಸಂವಿಧಾನದ ಬಗ್ಗೆ ಏನಾದರೂ ನಂಬಿಕೆ ಇಲ್ದಿರ್ತಕ್ಕಂಥವ್ರು ಈಗಾಗಲೇ ಒಂದು ಕಡೆ ನಕ್ಸಲೈಟ್ ಇರ್ತಾರೆ, ಮತ್ತೊಂದು ಕಡೆ ಭಯೋತ್ಪಾದಕರು ಇರ್ತಾರೆ. ಸ್ವಾಮೀಜಿಗಳು ಸಂವಿಧಾನ ಬೇಡ ಅಂದಾಗ ನಾವು ಅವ್ರು ಏನು ಕರಿಬೇಕು ಅನ್ನೋದು ನಮ್ಗೆ ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ. ಸ್ವಾಮೀಜಿಗಳು ಪೇಜಾವರ ಶ್ರೀಗಳ ವಿರುದ್ಧ ಬಿಕೆ ಹರಿಪ್ರಸಾದ್ ಮತ್ತೆ ಕಿಡಿಕಾರ್ತಾ ಇದ್ದಾರೆ. ಸಂವಿಧಾನ ಎಲ್ಲ ಸಮುದಾಯಕ್ಕೂ ಕೂಡ ಸಮಾನತೆಯನ್ನ ಕೊಟ್ಟಿದೆ, ಅದ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಏನ್ ಹೇಳಲಿ ಅಂತ ಕೇಳ್ತಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಮತ್ತೆ ಈಗ ಪೇಜಾವರ ಶ್ರೀಗಳ ವಿರುದ್ಧ ಮತ್ತೆ ಹರಿಪ್ರಸಾದ್ ಕಿಡಿಕಾರ್ತಾ ಇದ್ದಾರೆ. ಎಲ್ಲಾ ಸಮುದಾಯಕ್ಕೂ ಕೂಡ ಸಂವಿಧಾನ ಸಮಾನತೆಯನ್ನ ಕೊಟ್ಟಿದೆ, ಪೇಜಾವರ ಶ್ರೀಗಳಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ದಿದ್ರೆ ಏನಂತ ಕರಿಬೇಕು, ನಕ್ಸಲ್ ಉಗ್ರರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇರಲ್ಲ. ಈಗ ಸ್ವಾಮೀಜಿ ಅವರನ್ನ ಯಾವ ಕೆಟಗರಿಗೆ ಸೇರಿಸೋದು? ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿಕೆ ಇದು. ಸ್ವಾಮೀಜಿಗಳು ಮಾತಾಡೋ ಸಂದರ್ಭದಲ್ಲಿ ಅವರಿಗೆ ಗೌರವ ಸಿಗ್ತಕ್ಕಂಥ ಸಂವಿಧಾನ ಬೇಕು ಅಂತ ಹೇಳಿ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಏನು ಸಂವಿಧಾನ ನಾಳೆ 75 ವರ್ಷಗಳ ಪೂರ್ಣ ಮಾಡಿ 76ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಯಾರೂ ಸಹ ಸಂವಿಧಾನದಿಂದ ಅತೀತರಲ್ಲ. ರಾಷ್ಟ್ರಪತಿಗಳು ಸಹ ಸಂವಿಧಾನದ ಮೇಲಿಲ್ಲ, ಅವರು ಸಹ ಅತೀತರಲ್ಲ ಸಂವಿಧಾನದಿಂದ. ಎಲ್ಲರೂ ಸಹ ಸಂವಿಧಾನದ ಅಡಿಯಲ್ಲಿ ನಾವು 75 ವರ್ಷಗಳ ಕಾಲ ಅನ್ಯೋನ್ಯವಾಗಿ ಬಾಳಿರ್ತಕ್ಕಂಥದ್ದು, ಅಭಿವೃದ್ಧಿಯನ್ನು ಸಹ ನಾವು ನೋಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸಂವಿಧಾನ ಅಂತಕ್ಕಂಥದ್ದು ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ಪಂಗಡ, ಎಲ್ಲ ಭಾಷೆ ಎಲ್ಲವೂ ಸಹ ಗೌರವ ಕೊಟ್ಟಿರ್ತಕ್ಕಂಥ ಭಾಳ ಪವಿತ್ರವಾದ ಅತಿ ದೊಡ್ಡ ಸಂವಿಧಾನ ಮತ್ತು ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನ ಎಲ್ಲರೂ ಸಹ ಗೌರವ ಕಾಣ್ತಾ ಇದೆ. ಸಂವಿಧಾನದ ಬಗ್ಗೆ ಏನಾದರೂ ನಂಬಿಕೆ ಇಲ್ದಿರ್ತಕ್ಕಂಥವ್ರು ಈಗಾಗಲೇ ಒಂದು ಕಡೆ ನಕ್ಸಲೈಟ್ ಇರ್ತಾರೆ, ಮತ್ತೊಂದು ಕಡೆ ಭಯೋತ್ಪಾದಕರು ಇರ್ತಾರೆ. ಸ್ವಾಮೀಜಿಗಳು ಸಂವಿಧಾನ ಬೇಡ ಅಂದಾಗ ನಾವು ಅವ್ರು ಏನು ಕರಿಬೇಕು ಅನ್ನೋದು ನಮ್ಗೆ ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ. ಸ್ವಾಮೀಜಿಗಳು ಪೇಜಾವರ ಶ್ರೀಗಳ ವಿರುದ್ಧ ಬಿಕೆ ಹರಿಪ್ರಸಾದ್ ಮತ್ತೆ ಕಿಡಿಕಾರ್ತಾ ಇದ್ದಾರೆ. ಸಂವಿಧಾನ ಎಲ್ಲ ಸಮುದಾಯಕ್ಕೂ ಕೂಡ ಸಮಾನತೆಯನ್ನ ಕೊಟ್ಟಿದೆ, ಅದ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಏನ್ ಹೇಳಲಿ ಅಂತ ಕೇಳ್ತಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಮತ್ತೆ ಈಗ ಪೇಜಾವರ ಶ್ರೀಗಳ ವಿರುದ್ಧ ಮತ್ತೆ ಹರಿಪ್ರಸಾದ್ ಕಿಡಿಕಾರ್ತಾ ಇದ್ದಾರೆ. ಎಲ್ಲಾ ಸಮುದಾಯಕ್ಕೂ ಕೂಡ ಸಂವಿಧಾನ ಸಮಾನತೆಯನ್ನ ಕೊಟ್ಟಿದೆ, ಪೇಜಾವರ ಶ್ರೀಗಳಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ದಿದ್ರೆ ಏನಂತ ಕರಿಬೇಕು, ನಕ್ಸಲ್ ಉಗ್ರರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇರಲ್ಲ. ಈಗ ಸ್ವಾಮೀಜಿ ಅವರನ್ನ ಯಾವ ಕೆಟಗರಿಗೆ ಸೇರಿಸೋದು? ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿಕೆ ಇದು. ಸ್ವಾಮೀಜಿಗಳು ಮಾತಾಡೋ ಸಂದರ್ಭದಲ್ಲಿ ಅವರಿಗೆ ಗೌರವ ಸಿಗ್ತಕ್ಕಂಥ ಸಂವಿಧಾನ ಬೇಕು ಅಂತ ಹೇಳಿ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಏನು ಸಂವಿಧಾನ ನಾಳೆ 75 ವರ್ಷಗಳ ಪೂರ್ಣ ಮಾಡಿ 76ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಯಾರೂ ಸಹ ಸಂವಿಧಾನದಿಂದ ಅತೀತರಲ್ಲ. ರಾಷ್ಟ್ರಪತಿಗಳು ಸಹ ಸಂವಿಧಾನದ ಮೇಲಿಲ್ಲ, ಅವರು ಸಹ ಅತೀತರಲ್ಲ ಸಂವಿಧಾನದಿಂದ. ಎಲ್ಲರೂ ಸಹ ಸಂವಿಧಾನದ ಅಡಿಯಲ್ಲಿ ನಾವು 75 ವರ್ಷಗಳ ಕಾಲ ಅನ್ಯೋನ್ಯವಾಗಿ ಬಾಳಿರ್ತಕ್ಕಂಥದ್ದು,
ಅಭಿವೃದ್ಧಿಯನ್ನು ಸಹ ನಾವು ನೋಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸಂವಿಧಾನ ಅಂತಕ್ಕಂಥದ್ದು ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ಪಂಗಡ, ಎಲ್ಲ ಭಾಷೆ ಎಲ್ಲವೂ ಸಹ ಗೌರವ ಕೊಟ್ಟಿರ್ತಕ್ಕಂಥ ಭಾಳ ಪವಿತ್ರವಾದ ಅತಿ ದೊಡ್ಡ ಸಂವಿಧಾನ ಮತ್ತು ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನ ಎಲ್ಲರನ್ನೂ ಸಹ ಗೌರವ ಕಾಣ್ತಾ ಇದೆ. ಸಂವಿಧಾನದ ಬಗ್ಗೆ ಏನಾದರೂ ನಂಬಿಕೆ ಇಲ್ದಿರ್ತಕ್ಕಂಥವ್ರು ಈಗಾಗಲೇ ಒಂದು ಕಡೆ ನಕ್ಸಲೈಟ್ ಇರ್ತಾರೆ, ಮತ್ತೊಂದು ಕಡೆ ಭಯೋತ್ಪಾದಕರು ಇರ್ತಾರೆ. ಸ್ವಾಮೀಜಿಗಳು ಸಂವಿಧಾನ ಬೇಡ ಅಂದಾಗ ನಾವು ಅವ್ರು ಏನು ಕರಿಬೇಕು ಅನ್ನೋದು ನಮ್ಗೆ ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ. ಸ್ವಾಮೀಜಿಗಳು ಪೇಜಾವರ ಶ್ರೀಗಳ ವಿರುದ್ಧ ಬಿಕೆ ಹರಿಪ್ರಸಾದ್ ಮತ್ತೆ ಕಿಡಿಕಾರ್ತಾ ಇದ್ದಾರೆ. ಸಂವಿಧಾನ ಎಲ್ಲ ಸಮುದಾಯಕ್ಕೂ ಕೂಡ ಸಮಾನತೆಯನ್ನ ಕೊಟ್ಟಿದೆ, ಅದ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಏನ್ ಹೇಳಲಿ ಅಂತ ಕೇಳ್ತಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಮತ್ತೀಗ ಪೇಜಾವರ ಶ್ರೀಗಳ ವಿರುದ್ಧ ಮತ್ತೆ ಹರಿಪ್ರಸಾದ್ ಕಿಡಿಕಾರ್ತಾ ಇದ್ದಾರೆ. ಎಲ್ಲಾ ಸಮುದಾಯಕ್ಕೂ ಕೂಡ ಸಂವಿಧಾನ ಸಮಾನತೆಯನ್ನ ಕೊಟ್ಟಿದೆ. ಪೇಜಾವರ ಶ್ರೀಗಳಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ದಿದ್ರೆ ಏನಂತ ಕರಿಬೇಕು? ನಕ್ಸಲ್ ಉಗ್ರರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇರಲ್ಲ. ಈಗ ಸ್ವಾಮೀಜಿ ಅವರನ್ನ ಯಾವ ಕೆಟಗರಿಗೆ ಸೇರಿಸೋದು? ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿಕೆ ಇದೆ. ಸ್ವಾಮೀಜಿಗಳು ಮಾತಾಡೋ ಸಂದರ್ಭದಲ್ಲಿ ಅವರಿಗೆ ಗೌರವ ಸಿಗ್ತಕ್ಕಂಥ ಸಂವಿಧಾನ ಬೇಕು ಅಂತ ಹೇಳಿ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಏನು ಸಂವಿಧಾನ ನಾಳೆ 75 ವರ್ಷಗಳ ಪೂರ್ಣ ಮಾಡಿ 76ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಯಾರೂ ಸಹ ಸಂವಿಧಾನದಿಂದ ಅತೀತರಲ್ಲ. ರಾಷ್ಟ್ರಪತಿಗಳು ಸಹ ಸಂವಿಧಾನದ ಮೇಲಿಲ್ಲ, ಅವರು ಸಹ ಅತೀತರಲ್ಲ ಸಂವಿಧಾನದಿಂದ. ಎಲ್ಲರೂ ಸಹ ಸಂವಿಧಾನದ ಅಡಿಯಲ್ಲಿ ನಾವು 75 ವರ್ಷಗಳ ಕಾಲ ಅನ್ಯೋನ್ಯವಾಗಿ ಬಾಳಿರ್ತಕ್ಕಂಥದ್ದು, ಅಭಿವೃದ್ಧಿಯನ್ನು ಸಹ ನಾವು ನೋಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸಂವಿಧಾನ ಅಂತಕ್ಕಂಥದ್ದು ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ಪಂಗಡ, ಎಲ್ಲ ಭಾಷೆ ಎಲ್ಲವೂ ಸಹ ಗೌರವ ಕೊಟ್ಟಿರ್ತಕ್ಕಂಥ ಭಾಳ ಪವಿತ್ರವಾದ ಅತಿ ದೊಡ್ಡ ಸಂವಿಧಾನ ಮತ್ತು ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನ ಎಲ್ಲರನ್ನೂ ಸಹ ಗೌರವ ಕಾಣ್ತಾ ಇದೆ. ಸಂವಿಧಾನದ ಬಗ್ಗೆ ಏನಾದರೂ ನಂಬಿಕೆ ಇಲ್ದಿರ್ತಕ್ಕಂಥವ್ರು ಈಗಾಗಲೇ ಒಂದು ಕಡೆ ನಕ್ಸಲೈಟ್ ಇರ್ತಾರೆ, ಮತ್ತೊಂದು ಕಡೆ ಭಯೋತ್ಪಾದಕರು ಇರ್ತಾರೆ. ಸ್ವಾಮೀಜಿಗಳು ಸಂವಿಧಾನ ಬೇಡ ಅಂದಾಗ ನಾವು ಅವ್ರು ಏನು ಕರಿಬೇಕು ಅನ್ನೋದು ನಮ್ಗೆ ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ. ಸ್ವಾಮೀಜಿಗಳು ಪೇಜಾವರ ಶ್ರೀಗಳ ವಿರುದ್ಧ ಬಿಕೆ ಹರಿಪ್ರಸಾದ್ ಮತ್ತೆ ಕಿಡಿಕಾರ್ತಾ ಇದ್ದಾರೆ. ಸಂವಿಧಾನ ಎಲ್ಲ ಸಮುದಾಯಕ್ಕೂ ಕೂಡ ಸಮಾನತೆಯನ್ನ ಕೊಟ್ಟಿದೆ, ಅದ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಏನ್ ಹೇಳಲಿ ಅಂತ ಕೇಳ್ತಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಮತ್ತೀಗ ಪೇಜಾವರ ಶ್ರೀಗಳ ವಿರುದ್ಧ ಮತ್ತೆ ಹರಿಪ್ರಸಾದ್ ಕಿಡಿಕಾರ್ತಾ ಇದ್ದಾರೆ. ಎಲ್ಲಾ ಸಮುದಾಯಕ್ಕೂ ಕೂಡ ಸಂವಿಧಾನ ಸಮಾನತೆಯನ್ನ ಕೊಟ್ಟಿದೆ. ಪೇಜಾವರ ಶ್ರೀಗಳಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ದಿದ್ರೆ ಏನಂತ ಕರಿಬೇಕು? ನಕ್ಸಲ್ ಉಗ್ರರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇರಲ್ಲ. ಈಗ ಸ್ವಾಮೀಜಿ ಅವರನ್ನ ಯಾವ ಕೆಟಗರಿಗೆ ಸೇರಿಸೋದು? ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿಕೆ ಇದೆ. ಸ್ವಾಮೀಜಿಗಳು ಮಾತಾಡೋ ಸಂದರ್ಭದಲ್ಲಿ ಅವರಿಗೆ ಗೌರವ ಸಿಗ್ತಕ್ಕಂಥ ಸಂವಿಧಾನ ಬೇಕು ಅಂತ ಹೇಳಿ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಏನು ಸಂವಿಧಾನ ನಾಳೆ 75 ವರ್ಷಗಳ ಪೂರ್ಣ ಮಾಡಿ 76ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಯಾರು